ಹಾಯ್ ಹಲೋ A1 ಪೋರ್ಟಲ್ಸ್. ಇದು ಇನ್ಕೋ ಮಿಷಿನ್, ರೂಟರ್ ಮಿಷಿನ್. ಇದರ ಬೇರಿಂಗ್ ಜಾಮ್ ಆಗಿದೆ ಒಳಗೆ. ಇದನ್ನು ಹೇಗೆ ರೀಸೆಟ್ಟಿಂಗ್ ಮಾಡೋದು ಅಂತ ನೋಡುವ. ಹೇಗೆ ಹೊಸತು ಹಾಕೋದು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಇಲ್ಲಿ ಒಂದು ಸಣ್ಣ ಸ್ಕ್ರೂ ಉಂಟು, ಅದನ್ನು ಲೂಸ್ ಮಾಡಿ. ಓಕೆ, ಇಲ್ಲಿ ಒಂದು ಗ್ರಿಪ್ಪರ್ ಉಂಟು, ಅದನ್ನು ಲೂಸ್ ಮಾಡಿ. ಓಕೆ, ಮತ್ತು ಇಲ್ಲೊಂದು ನಾಬ್ ಥರ ಉಂಟು, ಅದನ್ನು ಸಹ ಲೂಸ್ ಮಾಡಿ. ಓಕೆ, ರೋಟರ್ ಮಿಷಿನ್ ಫುಲ್ಲು ರಿಮೂವ್ ಆಯಿತು. ಮತ್ತು ಇದರ ಕಾರ್ಬನನ್ನು ರಿಮೂವ್ ಮಾಡಿ. ಕಾರ್ಬನ್ ಕ್ಯಾಪನ್ನು ಫಸ್ಟ್ ರಿಮೂವ್ ಮಾಡಿ. ಓಕೆ, ಮತ್ತು ಇಲ್ಲಿ 4 ಸ್ಕ್ರೂ ಉಂಟು, ಅದನ್ನು ಫಸ್ಟ್ ಲೂಸ್ ಮಾಡಿ. ಸ್ಟಾರ್ ಸ್ಕ್ರೂ, ಓಕೆ, ರಿಮೂವ್ ಆಯಿತು. ಆರ್ಮೇಚರ್ ಫುಲ್ಲು ಬೇರಿಂಗ್, ಅದು ಬ್ಯಾಕಿದು ಸರಿ ಉಂಟು ಬೇರಿಂಗು. ಫ್ರಂಟಿದು ಬೇರಿಂಗ್ ಹೋಗಿದೆ, ಫುಲ್ಲು ಜಾಮ್ ಆಗಿ ಹೋಗಿದೆ. ಬ್ಯಾಕಿದು ಸರಿ ಉಂಟು, ಫ್ರಂಟಿದು ಜಾಮ್ ಆಗಿದೆ. ಇದರ ಚಕ್ಕನ್ನು ರಿಮೂವ್ ಮಾಡಿ ಫಸ್ಟ್. ಇದು ಆರ್ಮೇಚರ್ ಫ್ಯಾನ್ ಉಂಟಲ್ಲ, ಇದರ ಒಳಗೆ ಒಂದು 4 ಸ್ಕ್ರೂ ಉಂಟು, ಅದನ್ನು ಲೂಸ್ ಮಾಡಿ ಫಸ್ಟಿಗೆ. ಇಲ್ಲದ ಬೇರಿಂಗ್ ಬರೋದಿಲ್ಲ. ಓಕೆ, ರಿಮೂವ್ ಆಯಿತು. ಬೇರಿಂಗ್ ಫುಲ್ಲು ಜಾಮ್ ಆಗಿ ಹೋಗಿದೆ ಒಳಗೆ. ಇದು ಬೇರಿಂಗನ್ನು ಪ್ರೆಸ್ಸಿಂಗಲ್ಲಿ ತೆಗಿಬೇಕು, ಇಲ್ಲದೆ ಶಾಫ್ಟಿಗೆಲ್ಲ ಡ್ಯಾಮೇಜ್ ಆಗ್ತದೆ. ಕ್ಲಿಯರಾಗಿ ಪ್ರೆಸ್ಸಿಂಗ್ ಮಾಡಿ ತೆಗೀರಿ. ಇದು ಬೇರಿಂಗನ್ನು ಪುಲ್ಲರಲ್ಲಿ ಆಗಲಿಲ್ಲ, ಮತ್ತು ನಾನು ಪ್ರೆಸ್ಸಿಂಗಲ್ಲಿ ತೆಗೆದದು. ಓಕೆ, 6004 ಬೇರಿಂಗ್, ಇದು ಹೊಸದು ಬೇರಿಂಗು. ಇದನ್ನು ಸೀಟಿಂಗ್ ಮಾಡುವ ಆರ್ಮೇಚರ್ಗೆ. ವಯಸ್ಸಿಗಿಟ್ಟು ನಿಧಾನಾಗಿ ಬಡೀರಿ ಮೇಲೆ ಸೈಡ್. ಓಕೆ, ರೆಡಿಯಾಗಿದೆ. ಬೇರಿಂಗ್ ಹೋಲ್ಡರ್ಗೆ ಸೀಟಿಂಗ್ ಮಾಡಿ ಆರ್ಮೇಚರು. ಬೇರಿಂಗ್ ಹೋಲ್ಡರು ಕ್ಲೀನಾಗಿ ಸೀಟಿಂಗ್ ಮಾಡಿ. ಓಕೆ, ಮತ್ತು ಸ್ಕ್ರೂ ಹಾಕಿ, 4 ಸ್ಕ್ರೂ ಉಂಟಲ್ಲ, ಅದನ್ನು ಕ್ಲೀನಾಗಿ ಸೀಟಿಂಗ್ ಮಾಡಿ ಹಾಕಿ. ರಾಂಗ್ ಥ್ರೆಡ್ ಹೋಗಬಾರ್ದು. ಓಕೆ, ಫುಲ್ ರೆಡಿ ಆಗಿದೆ. ಇನ್ನು ಕಾಯಿಲಿಗೆ ಆರ್ಮೇಚರ್ ಸೀಟಿಂಗ್ ಮಾಡಿ. ಮತ್ತು 4 ಸ್ಕ್ರೂ ಅನ್ನು ಟೈಟ್ ಮಾಡಿ ಮೀಡಿಯಮ್ ಆಗಿ.
ಕಾರ್ಬನ್ ಸೆಟ್ಟಿಂಗ್ ಮಾಡಿ ಎರಡು ಸಹ. Okay, bye. Thank you.